ಬೇಸಿಗೆಗೊಂದು ಹಿತವಾದಂತಹ ರುಚಿಕರವಾಗಿರುವಂತಹ ಸಾರಿನೊಟ್ಟಿಗೆ ಬಂದಿದ್ದೇನೆ. ನನ್ನ ಫ್ರೆಂಡಿಂದ ಕಲಿತಂತಹ ರೆಸಿಪಿ. ನನಗಿದು ಹೊಸದು ಅಂತ ಅನ್ನಿಸ್ತು. ಯಾರೆಲ್ಲ ಇದನ್ನು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ರಾಗಿ ಮುದ್ದೆ ಒಟ್ಟಿಗೂ ಸಹ ಇದು ತುಂಬ ರುಚಿಯಾಗಿರುತ್ತೆ. ಕಡಲೆಕಾಳಿನ ಮೊಸರು ಹುಳಿ ಮಾಡೋದಂತೂ ತುಂಬಾ ಸುಲಭ. ಕೇವಲ ಒಂದು 10-15 ನಿಮಿಷದಲ್ಲೆಲ್ಲ ಇದು ನಿಮಗೆ ಆಗಿಬಿಡುತ್ತೆ. ಇಲ್ಲಿ ಒಂದು 1/4 ಕಪ್ಪಿನಷ್ಟು ಒಣ ಕಡಲೆಕಾಳು, ಈ ಕಪ್ಪು ಕಡಲೆ ಕೆಂಪು ಕಡಲೆ ಅಂತ ಏನು ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಹುರಿಬೇಕು. ಅದು ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು. ಅದ್ರದ್ದು ಮಧ್ಯದ ಸಿಪ್ಪೆ ಸಿಡಿದು ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಮತ್ತು ಅದು ಪರಿಮಳ ಬರ್ತಾ ಹೋಗುತ್ತೆ ಹುರಿದ ಹಾಗೆ. ಅಲ್ಲಿ ತನಕ ನೀವು ಇದನ್ನು ಹುರ್ಕೋಬೇಕಾಗತ್ತೆ. ನಾನು ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿ, ಬಣ್ಣ ಸಹ ಬದಲಾಗಿದೆ, ಸಿಪ್ಪೆ ಸಹ ಬಿಡಿಸಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಅನ್ಕೋತೀನಿ ವಿಡಿಯೋದಲ್ಲಿ. ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನಿಮಗೆ ಜಾಸ್ತಿ ಕಡಲೆಕಾಳು ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಸಾರಿನೊಟ್ಟಿಗೆ ಅಥವಾ ಹುಳಿ ಒಟ್ಟಿಗೆ ಅಂದರೆ ನೀವು ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇದು ನಾವು ಈ ಸಾಂಬಾರಿಗೆಲ್ಲ ಬೇಯಿಸ್ತೀವಲ್ಲ, ಬಾಜಿ ಎಲ್ಲ ಮಾಡುವಾಗ ಅಷ್ಟು ಬೇಯಿಸಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ 2 ಸಲ ತೊಳಿದೆ. ನಾವು ಹುರಿದಿದ್ದೀವಲ್ಲ, ಹಾಗಾಗಿ ಹುರಿದುಬಿಟ್ಟು ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಇದನ್ನೊಂದು 2 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಹುರಿದಿರೋದ್ರಿಂದ ಬೇಗನೆ ಬೆಂದು ಬಿಡುತ್ತೆ. ಮಿಕ್ಸರ್ ಜಾರ್ಗೆ ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿ, 2 ಹಸಿ ಮೆಣಸಿನಕಾಯಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು 4-5 ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಖಾರ ಬೇಕಾದರೆ ಇಲ್ಲಿ ನೀವು ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹೆಚ್ಚಿರುವಂತಹ ಶುಂಠಿ ಹಾಕ್ತಾ ಇದ್ದೀನಿ ಮತ್ತು 1 ಚಮಚದಷ್ಟು ನೆನೆಸಿದಂತಹ ಅಕ್ಕಿಯನ್ನು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಮಜ್ಜಿಗೆ ಹಾಕೋದ್ರಿಂದ ಒಡೆಯೋದಿಲ್ಲ, ಗಟ್ಟಿ ಸಹ ಬರುತ್ತೆ ಅಂತ ಹೇಳಿ ಇದನ್ನು ಹಾಕೋದು. ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಹಾಕಿಲ್ಲ ರುಬ್ಲಿಕ್ಕೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆದರೆ ನೀವು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಬೋದು. ಮೂಲ ರೆಸಿಪಿಯಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾರೆ ಇದಕ್ಕೆ. ಈಗ 1 ಕಪ್ಪಿನಷ್ಟು ಮೊಸರನ್ನು ಒಂದು ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ಕಡೆದು ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ಗಂಟನ್ನೆಲ್ಲ ಒಡ್ಕೊಳ್ತಾ ಇದ್ದೀನಿ. ತೀರಾ ತೆಳು ಮಜ್ಜಿಗೆ ತೊಗೋಬೇಡಿ, ಮೊಸರನ್ನೇ ತೊಗೊಳ್ಳಿ. ಗಟ್ಟಿಯಾಗಿರುವಂತಹ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಈ ಹದದಲ್ಲಿ ಮಾಡ್ಕೊಳ್ಳಿ. ಈ ಕಡೆ ನಾವು ಬೇಯಿಸ್ಲಿಕ್ಕೆ ಇಟ್ಟಂತಹ ಕಡಲೆಕಾಳು ಸಹ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಬೇಯಬೇಕು. ಅಂದರೆ ನಾವು ಮುಟ್ಟಿದ ತಕ್ಷಣ ಈ ಮೆದುವಾಗಿ ಪುಡಿ ಆಗೋ ಥರ ಬೆಂದಿರಬಾರ್ದು. ಇಷ್ಟು ಚೆನ್ನಾಗಿ ಬೆಂದಿದ್ರೆ ಆ ಸಾರಿನೊಟ್ಟಿಗೆ ನಮಗದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಒಳ್ಳೆ ಪರಿಮಳದ ಇಂಗು ಹಾಕ್ತಾಯಿದ್ದೇನೆ. ನೀವು ಇಂಗಿನ ಬದಲಾಗಿ ರುಬ್ಬಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಇಲ್ಲಿ ಇಂಗು ಹಾಕಬೇಕಂತೇನಿಲ್ಲ. ಮುರಿದಿರೋ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಈರುಳ್ಳಿ ಸಹ ತೀರಾ ಮೆದುವಾಗೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿಯನ್ನು ಹುರಿದ ನಂತರ ನಾನು ಬೇಯಿಸಿದಂತಹ ಕಡಲೆಕಾಳೇನಿದೆ ಅದನ್ನು ಸೇರಿಸ್ಕೋಬೇಕು ಇದಕ್ಕೆ. ಈಗ ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನು ಬೇಯಿಸಿರುವಂತಹ ಕಡಲೆಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೋಬೇಕು. ನಾನು ಆಗಲೇ ಹೇಳಿದ ಹಾಗೆ ಇದು ತುಂಬ ಬೇಗ ಆಗುತ್ತೆ. ನಿಮಗೆ ಸ್ವಲ್ಪ ಕಡಲೆಕಾಳನ್ನು ಬೇಯಿಸ್ಲಿಕ್ಕೆ ಮಾತ್ರ ಟೈಮ್ ತೊಗೊಳತ್ತೆ, ಬಾಕಿದೆಲ್ಲ ತುಂಬಾ ಬೇಗ ಆಗುತ್ತೆ. ಬೇಯಿಸಿದಂತಹ ನೀರಿನ ಸಮೇತವಾಗಿ ಹಾಕ್ಕೊಳ್ಳಿ. ಆ ಕಡಲೆಕಾಳಿನ ಪರಿಮಳ ಆಗುತ್ತೆ. ಮಾಮೂಲಿ ಮಜ್ಜಿಗೆ ಸಾರಿನ ಹಾಗೆ ಇರೋದಿಲ್ಲ ಇದು. ಕಡಲೆಕಾಳು ಹಾಕಿರೋದ್ರಿಂದ ಕಡಲೆಕಾಳಿನ ಪರಿಮಳ ಹುರಿದ ಮೇಲೆ ಒಳ್ಳೆ ಗಮ್ ಅಂತ ಪರಿಮಳ ಬರುತ್ತೆ, ಅದು ಚೆನ್ನಾಗಾಗತ್ತೆ. ನಂತರ ರುಬ್ಬಿರೋಂತಹ ಮಿಶ್ರಣವನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ನಾವೆಲ್ಲ ಹಸಿದಾಗೆ ಹಾಕಿದ್ದೇವಲ್ಲ, ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಇಷ್ಟ ಆದಮೇಲೆ ಹುರ್ಕೊಳ್ಳಿ. ಈ ಟೈಮಲ್ಲಿ ನೀರೇನಾದರೂ ಬೇಕಾದರೆ ನೀವು ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಾಡ್ಕೊಂಡಿದ್ದೇನೆ. ಈಗ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸ್ಕೋಬೇಕಾಗತ್ತೆ. ನೀವು ಅಕ್ಕಿಯನ್ನು ಹಾಕಿರೋದ್ರಿಂದ ಏನು ಒಡೆಯೋದಿಲ್ಲ ಮೊಸರು ಹಾಕಿ ಕುದಿಸೋದ್ರೆ, ಆದರೆ ಒಂದೊಂದು ಟೈಮ್ ಒಡವಡಕ್ಲ ಥರ ಆಗಿಬಿಡುತ್ತೇನೋ ಅಂತ ಹೇಳಿ ನಾನು ಇದನ್ನು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಇಲ್ಲಿ ಇನ್ನೊಂಚೂರು ನೀರು ಬೇಕಾದರೆ ನೀರನ್ನು ನೀವು ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಕಡಲೆಕಾಳಿನ ಮೊಸರು ಹುಳಿ ತಯಾರಾಯಿತು. ನಾನು ಆಗಲೇ ಹೇಳಿದ ಹಾಗೆ ಮಾಮೂಲಿ ಮಜ್ಜಿಗೆ ಸಾರಿನ ಹಾಗೆ ಇರೋದಿಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆ ಒಟ್ಟಿಗೂ ಸಹ ಇದು ತುಂಬಾ ರುಚಿಯಾಗಿರುತ್ತೆ. ನಾನು ಇದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭ ಇದೆ. ಬೇಸಿಗೆಗೆ ಒಂದು ಒಳ್ಳೆ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ. ಖಂಡಿತ ನೀವು ಟ್ರೈ ಮಾಡಿ ನೋಡಲೇಬೇಕು. ಹೇಗಾಯ್ತು ಅಂತ ನನಗೆ ತಿಳಿಸಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ.